ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಡೇಟ್ ಮತ್ತು ಟೈಮಿಂಗ್ಸ್ ಎಕ್ಸಾಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊತ ಹೋಗಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ತುಂಬಾ ಮೋಟಿವೇಶನ್ಸ್ ಆದರೆ ಸಿಗುತ್ತೆ ನಮಗೆ ನೆಕ್ಸ್ಟ್ ಮಾಡುವಂಥ ವೀಡಿಯೋಸ್ಗಳಿಗೋಸ್ಕರ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ. ನೀವೇನಾದರೂ ಸೆಕೆಂಡ್ ಪಿ ಸಿ ಮುಗಿಸಿ ನೀವು ನೆಕ್ಸ್ಟ್ KCT ಎಕ್ಸಾಮ್ ಬರೀತಿದ್ದೀರಾ, ಮತ್ತು ನಿಮಗೆ KCT ಕಂಪ್ಲೀಟಾಗಿ ನಮಗೆ ನಮ್ಮ ಕಡೆಯಿಂದ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು ಅಂದರೆ, ಮತ್ತು ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋಸು KCT ಟೈಮಲ್ಲಿ ತುಂಬಾ, ಮತ್ತು KCT ಮೆಟೀರಿಯಲ್ಸ್ ಐತಿ ಇರ್ಬೋದು, ಓದೋಕ್ಕೆ ಸ್ಟಡಿ ಮೆಟೀರಿಯಲ್ಸು ಎಲ್ಲ ಥರದ್ದು ನಿಮಗೆ ಟ್ರಿಕ್ಸು ಟಿಪ್ಸ್ ಎಲ್ಲವನ್ನು ನಮ್ಮ ಒಂದು ವಾಟ್ಸಪ್ ಚಾನಲ್ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಬನ್ನಿ. ಇವತ್ತು ಸೆಕೆಂಡ್ ಪಿ ಸಿ ರಿಸಲ್ಟ್ ಡೇಟು ಮತ್ತು ಟೈಮ್ನ ಹೇಳ್ತೀನಿ ನೋಡಿ. ಇವಾಗ ತುಂಬ ಕಡೆ ಸೋರ್ಸ್ ಕಡೆ ಗೊತ್ತಾಗ್ತಿದೆ ನಿಮಗೆ ಏಪ್ರಿಲ್ 7ಗೆ ರಿಸಲ್ಟ್ ಕೊಡ್ತಾರಂತ. ಅದರಲ್ಲಿ ಆಲ್ರೆಡಿ ವ್ಯಾಲ್ಯೂಯೇಷನ್ಸ್ ಹೋಗಿರುವಂಥ ಟೀಚರ್ಸ್ಗಳು, ಸರ್ಸ್ಗಳು ನಿಮಗೆ ಏಪ್ರಿಲ್ 7ಗೆ ರಿಸಲ್ಟ್ ತುಂಬಾ ಪ್ರೊವೈಡ್ ಮಾಡೋ ಚಾನ್ಸಸ್ ಕೂಡ ಇದೆ. ಮತ್ತು ಆಲ್ರೆಡಿ ನಿಮಗೆ ಬೋರ್ಡ್ ಕೂಡ ಡೇಟ್ ಕೂಡ ಕೊಟ್ಟಿದ್ರು, ಮತ್ತು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಕೂಡ ಕೊಟ್ಟಿದ್ರು. ನಿಮಗೆ ಏಪ್ರಿಲ್ 7ಗೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡುವಂಥ ತುಂಬಾ ಚಾನ್ಸ್ ಇದೆ. ಅವತ್ತೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಟೈಮ್ ಯಾವಾಗ, ಇದನ್ನು ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಾರೆ. ಓಕೆನಾ, ನಿಮಗೆ ಟೈಮ್ ಹೇಳ್ಬೇಕಂತಂದರೆ ನಿಮಗೆ ಪ್ರತಿ ವರ್ಷ ರಿಸಲ್ಟ್ ಯಾವಾಗ ಬಿಡ್ತಾರೆ ಅದೇ ಟೈಮಿಂಗ್ಸೇ ಬೆಳಗ್ಗೆ 11 ಗಂಟೆಗೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಲಿಂಕ್ ಬೇಕಾದ್ರೆ ನಾನು ರಿಸಲ್ಟ್ ಯಾವಾಗ ಬಿಡ್ತಾರೆ ಆ ಲಿಂಕ್ದು, ಆ ವೆಬ್ಸೈಟ್ ಲಿಂಕ್ ಕೂಡ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ರಿಸಲ್ಟ್ ಬಿಟ್ಟಿದ ತಕ್ಷಣ ಇದೇ ರಿಸಲ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ 100% ಈ ಒಂದು ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟ್, ಯಾಕಂದರೆ ಗೌರ್ಮೆಂಟಿದೆ ಆಗಿರುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ ನಾನು. ಈ ಲಿಂಕಿಂದ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇದು ಗೌರ್ಮೆಂಟ್ದೇ ಆಗಿರುತ್ತೆ ವೆಬ್ಸೈಟು. ಓಕೆನಾ, ಎಷ್ಟು ಗಂಟೆಗೆ ಹೇಳಿದ್ದೀನಿ? 11 ಗಂಟೆಗೆ ಬೆಳಗ್ಗೆನೇ. ಅಂದರೆ ಸರ್ವರ್ ಸ್ವಲ್ಪ ಬಿಸಿ ಆಗ್ಬಿಡುತ್ತೆ, ಯಾಕಂದ್ರೆ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಎಜುಕೇಷನ್ ಮಿನಿಸ್ಟ್ರು ಅವಾಗ ತಾನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಎಲ್ಲ ಸ್ಟೂಡೆಂಟ್ಸು ಒಂದೇ ಸರಿ ಬಂದುಬಿಟ್ಟಿರ್ತಾರೆ ರಿಸಲ್ಟ್ ಚೆಕ್ ಮಾಡೋಕ್ಕೆ. ಯಾಕಂದ್ರೆ ಎಲ್ಲರದು ಒಂದು ಕುತೂಹಲ ಇರುತ್ತೆ, ರಿಸಲ್ಟ್ ಏನಾಗಿರುತ್ತೆ, ಹೆಂಗಿರುತ್ತೆ, ಎಲ್ಲ ಸಬ್ಜೆಕ್ಟು ಏನೇನಾಗಿದ್ದಾವೆ, ನೆಕ್ಸ್ಟ್ ಏನು ಮಾಡಬೇಕನ್ನ ಎಲ್ಲ. ಯಾಕಂದರೆ ಇಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲ ಸ್ಟೂಡೆಂಟ್ಸ್ ಬಂದು ರಿಸಲ್ಟ್ನ ಚೆಕ್ ಮಾಡೋದ್ರಿಂದ ವೆಬ್ಸೈಟ್ಗೆ ತುಂಬ ಲೋಡ್ ಆಗಿಬಿಡುತ್ತೆ. ಅವಾಗ ಸರ್ವರ್ ಕೂಡ ಏನಾಗ್ಬಿಡುತ್ತೆ, ಬಿಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ರಿಸಲ್ಟ್ ಡಿಲೇ ಆಗ್ಬೋದು. ಬಟ್ ಆಫ್ಟರ್ ಸಮ್ ಟೈಮ್ಸ್, ಅಂದರೆ 1 hour 30 minutes ಆದಮೇಲೆ, ಒಂದು ಅರ್ಧ ಗಂಟೆ 1 hour ಆದಮೇಲೆ ನಿಮ್ಮ ರಿಸಲ್ಟ್ನ ಸುಲಭವಾಗಿ ನೀವು ಎಲ್ಲ ರೀತಿ ನೀವು ಚೆಕ್ ಮಾಡಿಕೊಂಡು ಡೌನ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ತೋರಿಸ್ಕೋಬೋದಾಗಿರುತ್ತೆ. ಓಕೆ, ನಿಮ್ಮ ರಿಸಲ್ಟ್ ಕುತೂಹಲದಿಂದ ಎಲ್ಲರೂ ಕಾಯ್ತಿದ್ದೀರ ಅಂತ ನನಗೂ ಗೊತ್ತು. ಯಾಕಂದರೆ ನಿಮ್ಮ ರಿಸಲ್ಟ್ನ ಯಾವ ಥರ ನೀವು ಎಕ್ಸಾಕ್ಟಲ್ಲಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾಕಂದರೆ ನಿಮ್ಮ ಒಂದು ಏನು ಎಮೋಷನ್ಸ್ ಇದೆ ಇನ್ನೊಬ್ಬರು ಸ್ಟೂಡೆಂಟ್ಸ್ಗೂ ಗೊತ್ತಾಗುತ್ತೆ, ಎಷ್ಟು ಎಕ್ಸಾಕ್ಟ್ ಆಗಿದ್ದೀರಾ ಸ್ಟೂಡೆಂಟ್ಸು ಸೆಕೆಂಡ್ ಪಿ ಸಿ ರಿಸಲ್ಟ್ಗೋಸ್ಕರ ಅಂತ ಅನ್ನೋದು ಗೊತ್ತಾಗುತ್ತೆ. ಓಕೆ, ಮತ್ತು ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ತೀನಿ. ನಿಮಗೆ ಏಪ್ರಿಲ್ 7ಗೆ ರಿಸಲ್ಟ್ ಬಿಟ್ಟರೆ 11 ಗಂಟೆ ಮೇಲೆ ರಿಸಲ್ಟ್ ಬಿಡ್ತಾರೆ. ಅದು ವಿತ್ ನಿಮಗೆ ಒಂದು ಅಂದರೆ ಈ ಮಧು ಬಂಗಾರಪ್ಪ ಒಂದು ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥವ್ರು ಬಂದು ಪ್ರೆಸ್ ಮೀಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವ ಸ್ಟೂಡೆಂಟ್ಸು ರ್ಯಾಂಕಿಂಗಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಔಟ್ ಆಫ್ ಬರ್ತಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಎಲ್ಲ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲಿ ನೀವು ನೋಡ್ಬೋದು. ಮತ್ತು ಅದಾದಮೇಲೆ ನಿಮಗೆ ವೆಬ್ಸೈಟಲ್ಲಿ ಕೂಡ ಪ್ರೊವೈಡ್ ಮಾಡ್ತಾರೆ ಆನ್ಲೈನಲ್ಲಿ. ನಿಮ್ಮ ಫೋನ್ ಮುಖಾಂತರ ನೀವು ರಿಸಲ್ಟ್ ಕೂಡ ಚೆಕ್ ಮಾಡ್ಬೋದು. ಯಾವ ಥರ ರಿಸಲ್ಟ್ ಚೆಕ್ ಮಾಡೋದು ವೀಡಿಯೋ ಬೇಕಾಗಿತ್ತು ಅಂದರೆ ಜಸ್ಟ್ ಕಮೆಂಟಲ್ಲಿ ಹೌ ಟು ಚೆಕ್ ರಿಸಲ್ಟ್ ಅಂತ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಯಾವ ವೆಬ್ಸೈಟಲ್ಲಿ ಯಾವ ಥರ ರಿಸಲ್ಟ್ ಚೆಕ್ ಮಾಡೋದಂತ. ಯಾಕಂದರೆ ಸೆಕೆಂಡ್ ಪಿ ಸಿಗೆ ಅದೇ ರಿಸಲ್ಟ್ ಚೆಕ್ ಮಾಡೋದು ನಾನು ನಿಮಗೆ ಯಾವ ಥರ ಅಂದರೆ ಡಿಫ್ರೆಂಟ್ ಇದೆಯಾ ಅನ್ನೋದು ಕಂಪ್ಲೀಟಾಗಿ ನಿಮಗೆ ವೀಡಿಯೋ ಮುಖಾಂತರ ಲೈವ್ ಪ್ರೂಫ್ ಸಮೇತ ತೋರಿಸ್ತೀನಿ. ಓಕೆನಾ, ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. 11 ಗಂಟೆ ನಂತರ ರಿಸಲ್ಟ್ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆನಾ, ಬೆಳಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ 11 ಗಂಟೆ ನಂತರ. ಓಕೆನಾ, ಓಕೆ, ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಏನಾದರೂ ನಿಮಗೆ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರುವಂಥ ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋ ನಾನು ಪ್ರೊವೈಡ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.